Hey guys, welcome back to our YouTube channel. After ಲಾಂಗ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದಟ್. ಸಮ್ ರೀಸನ್ಸ್ ನನಗೆ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ಈ ವಿಡಿಯೋ ಬಂದುಬಿಟ್ಟು ಒಂದು 2 ವೀಕ್ಸ್ ಬ್ಯಾಕ್ ವಿಡಿಯೋಸ್ ಅನಿಸುತ್ತೆ. ಸೊ ಮನ್ವಿತ್ ಬರ್ತ್ಡೇ ಮೇ 2ನೇ ತಾರೀಕು ಇದ್ದಿದ್ದರಿಂದ 1 ವೀಕ್ ಅಂತ ಬರ್ತ್ಡೇ 1 ವೀಕ್ ಹಿಂದೆಯೇ ನಾವು ಶಾಪಿಂಗ್ನ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಶಾಪಿಂಗ್ ಅಂದರೆ ದೊಡ್ಡದಾಗೇನು ಶಾಪಿಂಗ್ ಅಲ್ಲ, ಸಿಂಪಲ್ಲಾಗಿ ಅವನಿಗೆ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ಗೂ ಕೂಡ ರಜಾ ಇರುತ್ತೆ, ಮನೆಯಲ್ಲೇ ಇರ್ತಾರೆ. ಸೊ ಅದಕ್ಕೋಸ್ಕರ ಈವ್ನಿಂಗ್ ಟೈಮು ಸ್ವಲ್ಪ ನಮಗೆ ಹೊರಗಡೆ ಹೋದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಹಾಗೇ ನನ್ನ ನಾದಿನಿ ಮಕ್ಕಳು ಕೂಡ ಹೋಗಿ ಬಟ್ಟೆನ ತೊಗೊಂಡು ಅವ್ರಿಗೂ ಕೂಡ ಬಟ್ಟೆ ಕೊಡಿಸಿ ಬಂದ್ವಿ. ಸೊ ಏನು ಬಟ್ಟೆ ತೊಗೊಂಡೆ ಮನ್ವಿತ್ ಬರ್ತ್ಡೇಗೆ ಅಂತ ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಾದಮೇಲೆ ಇಲ್ಲಿ ಮನೆಗೆ ಬಂದುಬಿಟ್ಟು ಇವಾಗ ನಾನು ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಬಾಕಿ ಇತ್ತು. ಹೆಂಗಾಗ್ಬಿಡುತ್ತೆ ಅಂದರೆ ಎಲ್ಲರೂ ಔಟ್ಸೈಡ್ ಹೋಗೋಕ್ಕೆ ಇತ್ತೀಚೆಗೆ ಭಯನೇ ಆಗಿಬಿಡುತ್ತೆ. ಯಾಕೆಂದರೆ ನಾನು ಔಟ್ಸೈಡ್ ಹೋಗಿ ಅಂದರೆ ಮಾಮೂಲಿ ಕೆಲಸ ಬೆಳಗ್ಗೆ ಹೊತ್ತು ಎಲ್ಲ ಕೆಲಸ ಮಾಡಿ ರೆಡಿಯಾಗಿ ಹೋಗಿರ್ತೀವಿ. ಹೋಗೋ ಅರ್ಜೆಂಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ವಸ್ತುಗಳನ್ನ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಮತ್ತೆ ಬಂದಮೇಲೆ ನಂಗೆ ಅದೇ ಕೆಲಸ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಬಂದು ಪಟಾಪಟ ಅಂತ ಏನಾದರೂ ಮಾಡೋಣ ಅಡುಗೆಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನನಗಂತೂ ಪಲಾವ್ ಅಂದರೆ ತುಂಬಾ ಇಷ್ಟ. 3 ಟೈಮ್ ಕೊಟ್ಟರು ತಿಂತಾಯಿರ್ತೀನಿ. ಸೊ ಇವಾಗ ಇಲ್ಲಿ ನಮ್ಮತ್ತೆ ಹಸು ಹಾಲು ಕರೆದು ಕೊಟ್ಟರು. ಒಂದು ಕಡೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಟೀ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಪಲಾವ್ಗೆ ಎಲ್ಲ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ತರಕಾರಿ ಪಲಾವ್ ಮಾಡೋದು ಎಲ್ರಿಗೂ ಬಂದೇ ಬರುತ್ತೆ. ಸೊ ನಾನು ರೆಸಿಪಿನೇನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತಾ ಇಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಈ ಸಮ್ಮರ್ ಹಾಲಿಡೇಸ್ ಬಂದಮೇಲೆ ನನಗೆ ವೀಡಿಯೋಸ್ ಮೇಲೆ ಇಂಟ್ರೆಸ್ಟೇ ಹೊರ್ಟೋಗ್ಬಿಡ್ತು. ಯಾಕೆಂದರೆ 24/7 ನಾನು ಮನ್ವಿತ್ನ ನೋಡ್ಕೊಳ್ಳೇಬೇಕು. ಯಾಕಂದರೆ ರೋಡ್ ಸೈಡೇ ನಮ್ಮ ಮನೆ ಆಗಿರೋದ್ರಿಂದ ಅವನು ಮನೇಲಿ ಇರೋಕ್ಕೆ ಇಷ್ಟನೇ ಪಡಲ್ಲ. ಯಾವಾಗಲೂ ಕೂಡ ಹೊರಗಡೆ ಮಕ್ಕಳ ಜೊತೆ ಆಟ ಆಡೋಕ್ಕೆ ಇಷ್ಟಪಡ್ತಾನೆ. ತುಂಬ ವೆಹಿಕಲ್ಸ್ ಓಡಾಡೋದ್ರಿಂದ ತುಂಬ ಭಯ ಇರುತ್ತೆ. ಹಾಗೆಯೇ ಯಾವ ಥರ ವೀಡಿಯೋನು ಶೂಟ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಪೋಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಬಟ್ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡೋಣ ಇನ್ಮೇಲಿಂದ ವೀಡಿಯೋನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎವ್ರಿ ಡೇ ಆಗಲಿಲ್ಲ ಅಂದರೂ 2 ಡೇಸ್ಗೊಂದ್ಸರಿ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತ ಹೇಳಿದರೆ ಮನ್ವಿತ್ದು ಬರ್ತ್ಡೇ ಇನ್ನೇನು ಹತ್ತಿರದಲ್ಲೇ ಇದೆ. ಅಂದರೆ ಮೇ 2 ಮನ್ವಿತ್ ಬರ್ತ್ಡೇ. ಸೊ ಮೇ 2ಗೆ ಅವನಿಗೆ 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಪ್ರತಿ ವರ್ಷವೂ ಸಹ ನಾವು ತುಂಬ ಸಿಂಪಲ್ಲಾಗೇ ಫ್ಯಾಮಿಲಿ ಮೆಂಬರ್ಸು ಹಾಗೆ ಅಕ್ಕಪಕ್ಕದ ಮನೆಯವ್ರನ್ನ ಇನ್ವೈಟ್ ಮಾಡಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷವೂ ಅದೇ ಥರನೇ ಮಾಡೋಣ ಅಂತ ಫಸ್ಟು ಪ್ಲ್ಯಾನಿಂಗ್ ಇತ್ತು. ಸೊ ಅದಾದಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ದೇವಸ್ಥಾನ ಏನು ಅನ್ನೋದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಅಮ್ಮಂದು ಹರಕೆ ಕೂಡ ಇತ್ತಂತೆ. ಸೊ ಅದರಿಂದ ಅವ್ರ ಹರಕೆನೂ ತೀರ್ದಂಗೆ ಆಗುತ್ತೆ. ಹಾಗೆ ತುಂಬ ವರ್ಷನೇ ಆಯಿತು ಮನ್ವಿತ್ ನಾಮಕರಣ ನಾವು ಅದೇ ದೇವಸ್ಥಾನದಲ್ಲಿ ಮಾಡಿದ್ದು. ಸೊ ಅವ್ರ ನಾಮಕರಣ ಟೈಮಲ್ಲಿ ಹೋಗಿದ್ದು ನಾವು 5 ಇಯರ್ಸ್ ಆಯಿತು, ಹೋಗೇ ಇಲ್ಲ ಆ ದೇವಸ್ಥಾನಕ್ಕೆ. ಸೊ ನನಗೂ ಆಸೆ ಇತ್ತು, ತುಂಬ ದಿನ ಆಗಿದೆ, ತುಂಬ ವರ್ಷನೇ ಆಗಿದೆ ಆ ದೇವಸ್ಥಾನಕ್ಕೆ ಹೋಗಿ. ಸೊ ಹೋಗಿದ್ದು ಬರೋಣ ಅಂದರೆ ಮನೇಲೇ ಏನಾದರೂ ಮಾಡಿಕೊಂಡು ಸೊ ಅಲ್ಲಿರೋರಿಗೆ ಕೊಟ್ಟು ಸೆಲೆಬ್ರೇಟ್ ಮಾಡೋಣ, ಪೂಜೆ ಮಾಡಿಸ್ಕೊಂಡು ಅಲ್ಲೇ ರೂಮೆಲ್ಲ ಮಾಡ್ತೀವಲ್ವ, ಸೊ ಅಲ್ಲೇ ಕೇಕೆಲ್ಲ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ಗೆ ಹೇಳಿದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಒಪ್ಕೊಂಡ್ರು. ಸೊ ಯಾವ ದೇವಸ್ಥಾನ ಅಂತ ನಾನು ನಿಮಗೆ ಹೇಳಿಬಿಡ್ತೀನಿ ಈ ವ್ಲಾಗಲ್ಲೇ, ಕಾಯ್ಸೋಕ್ಕಾಗಲ್ಲ. ಆ್ಯಂಡ್ ನಾವು ಹೋಗ್ತಾ ಇರೋದು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಆ್ಯಂಡ್ ಮನ್ವಿತ್ತದು ನಾಮಕರಣ ಅಮ್ಮ ಅಲ್ಲೇ ಹರಕೆ ಇತ್ತು ಅಮ್ಮಂದು. ಸೊ ಹೆಸ್ರು ಕರೆಸ್ತೀನಿ ಅಂತ ಇತ್ತು ಮನ್ವಿತ್ಗೆ. ಸೊ ಅದರಿಂದ ಮನ್ವಿತ್ ನಾಮಕರಣನ ಅಮ್ಮ ಮಹದೇಶ್ವರ ಬೆಟ್ಟದಲ್ಲೇ ಅವನ ಹೆಸ್ರನ್ನ ಕರೆಸಿ ಅಲ್ಲೇ ಮಾಡಿದ್ದು. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಸೊ ಈ ಸರಿ ಬರ್ತ್ಡೇಗೆ ಮನೇಲೇ ಕಜ್ಜಾಯ ಏನಾದರೂ ಮಾಡಿಕೊಂಡು ಅದನ್ನು ದೇವಸ್ಥಾನದಲ್ಲಿ ಕೊಟ್ಟು ಹಾಗೆಯೇ ಮನೆಯಿಂದ
ಅಕ್ಕಿ ಎಲ್ಲ ಮಾಡಿಸ್ಕೊಂಡೋಗಿ ಅದನ್ನು ಕೂಡ ದಾಸೋಹ ಮಾಡ್ತಾರಲ್ವ ಅಲ್ಲಿಗೆ ಅಕ್ಕಿ ಮತ್ತು ಮನೆಯಿಂದ ಕಜ್ಜಾಯ ಮಾಡ್ಕೊಂಡೋಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲೇ ಒಂದಿನ ನಾವು ಅಂದರೆ ಗುರುವಾರ ನಾವು ಆಫ್ಟರ್ನೂನ್ ಹೋಗ್ತೀವಿ, ಅಲ್ಲೇ ಉಳ್ಕೊಳ್ತೀವಲ್ವ ನೈಟು. ಸೊ ಆವಾಗ ಕೇಕ್ನ ತಂದು ರೂಮಲ್ಲೇ ಕೇಕ್ನ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಕಡೆ ದೇವ್ರ ದರ್ಶನನೂ ಆಗುತ್ತೆ, ದೇವ್ರು ನೋಡ್ದಂಗೂ ಆಗುತ್ತೆ, ಹಾಗೆಯೇ ನಮ್ಮ ಕಡೆಯಿಂದ ಚಿಕ್ಕದಾಗಿ ಅನ್ನದಾಸೋಹಕ್ಕೆ ಎಲ್ಪ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ನನ್ನ ಹಸ್ಬೆಂಡ್ಗೆ ರಜೆ ಸಿಕ್ಕಿದ ತಕ್ಷಣವೇ ನಾವು ಗುರುವಾರ, ಅವ್ನ ಬರ್ತ್ಡೇ ಬಂದ್ಬಿಟ್ಟು ಶುಕ್ರವಾರ ಇರೋದು, ನಾವು ಗುರುವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದ್ರದ್ದು ಕೂಡ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾವು ಮಾಮೂಲಿ ನಮ್ಮ ಮನೇಲಿ ನಾನು, ನನ್ನ ಹಸ್ಬೆಂಡ್, ಮಗ ಮತ್ತು ನನ್ನ ನಾದಿನಿ ಮಕ್ಕಳು, ಹಾಗೆಯೇ ನಮ್ಮತ್ತೆ. ನಮ್ಮ ಮಾವ ಬರೋದಿಲ್ಲ, ಯಾಕೆಂದರೆ ಇಲ್ಲಿ ಹಸು ಎಲ್ಲ ಇರೋದ್ರಿಂದ ಅದನ್ನು ನೋಡ್ಕೋಬೇಕಲ್ವ, ಅದರಿಂದ ಅವ್ರು ಬರೋಲ್ಲ. ಆ್ಯಂಡ್ ನಮ್ಮ ಅಮ್ಮನ ಮನೆ ಸೈಡು ನಮ್ಮ ಅಕ್ಕಂದಿರು ಹಾಗೆ ಅಮ್ಮ, ದೊಡ್ಡಮ್ಮ ಇವರೆಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಹೇಳ್ತೀನಿ ಅವರಿಗೆ. ಸೊ ಅವರೆಲ್ಲ ಲೀವ್ ಸಿಕ್ಕಿದ್ರೆ ಅವರು ಕೂಡ ಬರ್ತಾರೆ. ಸೊ ಅಲ್ಲಿ ಹೋಗಿಬಿಟ್ಟು ಮಾಮೂಲಿ ರೂಮೆಲ್ಲ ಉಳ್ಕೊಳ್ಳೋಕ್ಕೆ ರೂಮೆಲ್ಲ ಮಾಡ್ತೀವಲ್ವ. ಸೊ ಅವತ್ತು ಅಲ್ಲೇ ಹಾಲ್ಟಾಗಿ ಆವತ್ತಿನ ದಿನವೇ ಕೇಕ್ನ ತಂದು ಮನ್ವಿತ್ ಕೈಲಿ ಕೇಕ್ ಕಟ್ಟಿಂಗ್ ಮಾಡಿಸಿ ಬೆಳಿಗ್ಗೆಗೆ ದೇವ್ರ ದರ್ಶನ ಮಾಡಿಸಿ ಆ್ಯಂಡ್ ನಾವು ಮನೆಯಿಂದ ಮಾಡ್ಕೊಂಡೋಗಿರೋ ಸ್ವೀಟ್ನ ಕೊಟ್ಟು ದೇವಸ್ಥಾನಕ್ಕೆ, ಹಾಗೆಯೇ ಅಕ್ಕಿನ ತೊಗೊಂಡೋಗಿ ದಾಸೋಹಕ್ಕೆ ಕೊಟ್ಟು ಮನ್ವಿತ್ ಹೆಸರು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗಬೇಕು. ಹೋದಾಗ ನಿಮಗೆ ಅದರದ್ದು ವೀಡಿಯೋ ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಮನ್ವಿತ್ ಬರ್ತ್ಡೇಗೆ ನಾನು ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ ಅಂದರೆ, ಅವನ ಬರ್ತ್ಡೇಗೆ ನಾನು ಇಲ್ಲಾಂದರೆ 2-3 ಜೊತೆ ಬಟ್ಟೆನ ತೊಗೋತೀನಿ. ನನಗೆ ಟೆಂಪಲ್ಗೆ ಹೋಗೋಕ್ಕೆ ಒಂದು ಜೊತೆ, ಅದಾದಮೇಲೆ ಮಧ್ಯದಲ್ಲಿ ಒಂದು ಜೊತೆ ಹಾಕೋಕ್ಕೆ, ಹಾಗೆ ಕೇಕ್ ಕಟ್ ಮಾಡುವಾಗ ಒಂದು ಜೊತೆ ತೊಗೋತಾ ಇದ್ದೆ. ಬಟ್ ಈ ಸರಿ ಏನಾಯಿತು ಅಂದರೆ ನನಗೆ ಅಲ್ಲಿ ಬಟ್ಟೆಗಳೇ ಇಷ್ಟ ಆಗಲಿಲ್ಲ. ನನಗೆ ಲಾಸ್ಟ್ ಇಯರು ಅವನ ಬರ್ತ್ಡೇಗೆ ಸ್ವಲ್ಪ ಡಿಫ್ರೆಂಟಾಗಿರೋ ಥರ, ಅಂದರೆ ಬ್ರೇಝರು, ಅದರೊಳಗಡೆ ಹಾಕೊಳ್ಳೋಂಥ ಟೀ ಶರ್ಟು, ಜೀನ್ಸು ಈ ಥರ ಬೇಕು ಅಂದ್ಕೊಂಡು ತುಂಬ ಶಾಪ್ ನೋಡುತ್ತೆ. ಬಟ್ ನನಗೆಲ್ಲೂ ಕೂಡ ನನಗೆ ಸಪ್ರೇಟ್ ಬ್ರೇಝರ್ ಸಿಗಲೇ ಇಲ್ಲ, ಎಲ್ಲೂ ಕೂಡ ಸಿಗೋದು ಇಲ್ವಂತೆ ಅವನ ಸೈಜು. ಸೊ ಸಿಗಲಿಲ್ಲ, ಸೆಟ್ ಇರ್ತಿತ್ತು ಬಟ್ ಕ್ವಾಲಿಟಿ ವೈಸ್ ನನಗೆ ಇಷ್ಟ ಆಯ್ತಿರಲಿಲ್ಲ. ಬಟ್ ಈ ಸರಿ ಬೇಕೇ ಬೇಕು ಅಂದ್ಬಿಟ್ಟು ಹೋಗಿ ಹುಡುಕಿ ತೊಗೊಂಡಿದ್ದು. ಇದು ಕೂಡ ಸೆಟ್ಟೇ ಇದ್ದಿದ್ದು, ಬಟ್ ನಾವು ಅಂಗಡಿಯವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಆ ಸೆಟ್ಟು ನಮಗೆ ಇಷ್ಟ ಆಗದೆ ಇದ್ದ ಕಾರಣ ಆ ಬ್ರೇಝರ್ಗೆ ಸೂಟ್ ಆಗುವಂಥ ಸಪ್ರೇಟ್ ಟೀ ಶರ್ಟ್, ಸಪ್ರೇಟ್ ಜೀನ್ಸ್ನ ನಾನು ತೊಗೊಂಡೆ. ಅಂದರೆ ಬರ್ತ್ಡೇ ದಿನ, ಅಂದರೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಆ ಡ್ರೆಸ್ನ ಹಾಕಿಸಿ ನಾನು ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅನ್ನೋದು ನನಗೆ ಆಸೆ ಇದೆ. ಸೊ ಅದಕ್ಕೆ ಅದನ್ನು ತೊಗೊಂಡೆ. ಆ್ಯಂಡ್ ಇನ್ನೂ ಒಂದು ಜೊತೆ ಬಟ್ಟೆ ಅಥವಾ 2 ಜೊತೆ ಬಟ್ಟೆ ತೊಗೋಬೇಕು. ಸೊ ಅದನ್ನು ಕೂಡ ನಾವು ನೆಕ್ಸ್ಟ್ ಸಂಡೇ ಹೋದಾಗ ನಮ್ಗೆ ಇಷ್ಟ ಆಗೋ ಥರ ಸಿಕ್ಕಿದ್ರೆ ತೊಗೋತೀನಿ. ಯಾಕಂದರೆ ನನಗೆ ಇತ್ತೀಚೆಗೆ KR ನಗರದಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟನೇ ಆಗೋದಿಲ್ಲ ಮನ್ವಿತ್ಗೆ. ಸೊ ನೋಡೋಣ, ಹೋಗಬೇಕಾದ್ರೆ ಮೈಸೂರಲ್ಲೇ ತೊಗೊಂಡು ಹೋಗೋದಾ ಅಥವಾ KR ನಗರದಲ್ಲಿ ಅವರು ನೆಕ್ಸ್ಟ್ ವೀಕು ಬರ್ತವೆ ಅಂತ ಹೇಳಿದರು ಬೇರೆ ಬೇರೆ ಬಟ್ಟೆಗಳು. ಸೊ ಹೋಗಿ ಇನ್ನೊಂದು ಸರಿ ಚೆಕ್ ಮಾಡ್ತೀವಿ, ಇಷ್ಟ ಆದರೆ ಅಲ್ಲೂ ತೊಗೊಂಡು ಇನ್ನೊಂದು ಅಥವಾ 2 ಜೊತೆ ತೊಗೋತೀವಿ. ಯಾಕೆಂದರೆ ಮನ್ವಿತ್ಗೆ June 2 ಸ್ಕೂಲ್ ಓಪನ್ ಆಗುತ್ತೆ. ಸೊ ಪಾಪ ಅವನಿಗೆ ಮೇ 2 ಅವ್ನ ಬರ್ತ್ಡೇ ಇರೋದ್ರಿಂದ ಅವನು ಸ್ಕೂಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವ್ನ ಫ್ರೆಂಡ್ಸ್ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೋತಾರಂತೆ. ಯಾವಾಗಲೂ ಬಂದು ಹೇಳ್ತಾ ಇರ್ತಾನೆ, ಅಮ್ಮ ಎಲ್ಲರೂ ಕೂಡ ಚಾಕ್ಲೇಟ್ಸು, ಕ್ರಯನ್ಸ್ ಬಾಕ್ಸು, ಪೆನ್ಸಿಲೆಲ್ಲ ತಂದು ಅವ್ರ ಬರ್ತ್ಡೇಗೆ ಕೊಡ್ತಾರೆ, ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ, ನೀನು ನನ್ನ ಬರ್ತ್ಡೇನೇ ಮಾಡಲ್ವಲ್ಲಮ್ಮ ಅಂತ ಹೇಳ್ತಿರ್ತಾನೆ. ಬಟ್ ನಾನು ಅವ್ನಿಗೆ ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ. ಯಾಕಂದರೆ ಅವ್ನ ಬರ್ತ್ಡೇ ಟೈಮಲ್ಲಿ ಸ್ಕೂಲ್ ರಜಾ ಇರುತ್ತೆ, ಆವಾಗ ಸಮ್ಮರ್ ಹಾಲಿಡೇಸ್ ಅಂತ ಹೇಳಿದ್ರೆ ಅವ್ನಿಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ಪಾಪ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಕಲರ್ ಡ್ರೆಸ್ ಹಾಕಿ ಕಳ್ಸಮ್ಮ, ನನಗೆ ಚಾಕ್ಲೇಟ್ ತೆಗೆದುಕೊಟ್ಟು ಕಳ್ಸಮ್ಮ ಅಂತ ಹೇಳ್ತಾನೆ. ಬಟ್ ನಾವು ಸ್ಕೂಲಲ್ಲಿ ಇರೋಂಥ ನಿಯಮಗಳನ್ನ ನಾವು ಪಾಲಿಸಲೇಬೇಕು. ಹಂಗೆಲ್ಲ ಕಲರ್ ಡ್ರೆಸ್ ಎಲ್ಲ ಹಾಕಿ ಕಳಿಸೋ ಹಾಗಿಲ್ಲ. ಸೊ ಅದರಿಂದ ಈ ಸರಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ June 2 ಅವ್ನು ಸ್ಕೂಲ್ ಇರೋದ್ರಿಂದ ಹಿಂದಿನ ದಿನವೇ ಅವ್ರ ಮ್ಯಾಮ್ಗೆ ಕಾಲ್ ಮಾಡಿ, ಕ್ಲಾಸ್ ಟೀಚರ್ಗೆ ಅವ್ರಿಗೆ ಸ್ವಲ್ಪ ಹೇಳಿ, ಅಂದರೆ ಮನ್ವಿತ್ ಬರ್ತ್ಡೇ ಡೇಟ್ ಅವ್ರಿಗೆ ಹೇಳಿ, ಈ ಥರ May 2 ಇದೆ, ಬಟ್ ಅವನು ವರ್ಷ ಪೂರ್ತಿ ಹೇಳ್ತಾ ಇರ್ತಾನೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಮ್ಮ ಅಂತ. ಸೊ ಅದರಿಂದ May 2 ಅವ್ನ ಬರ್ತ್ಡೇ ಇರೋದ್ರಿಂದ
ನಾವು ಜೂನ್ 2ಗೆ ಸ್ಕೂಲ್ಗೆ ಅಂದರೆ ಅವ್ನ ಕ್ಲಾಸ್ಮೇಟ್ಸ್ಗೆ ಪೆನ್ಸಿಲ್ ಮತ್ತು ಕ್ರಯನ್ಸ್ ಬಾಕ್ಸ್ ಅಥವಾ ಪೆನ್ಸಿಲ್ ಅಥವಾ ಕ್ರಯನ್ಸ್ ಬಾಕ್ಸ್ನ ಅವನ ಕೈಲಿ ಕೊಡಿಸ್ಬೇಕು, ಅವ್ನ ಫ್ರೆಂಡ್ಸ್ಗೆಲ್ಲ ಅವ್ನ ಕೈಲಿ ಚಾಕ್ಲೇಟ್ಸ್ ಕೊಡಿಸ್ಬೇಕು, ಅವ್ರ ಮ್ಯಾಮ್ಗೆಲ್ಲ ಸ್ವೀಟ್ ಕೊಡಿಸ್ಬೇಕು ಅನ್ನೋದೊಂದು ಆಸೆ ಇದೆ. ಸೊ ಈ ಸರಿ ಡೆಫಿನೆಟ್ಲಿ ಜೂನ್ 2 ಅವ್ನ ಸ್ಕೂಲ್ ರೀಓಪನ್ ಆದ ತಕ್ಷಣವೇ ಸ್ಕೂಲ್ ಫಸ್ಟ್ ಡೇ ದಿನ ಹೋಗ್ತಾನಲ್ವ, ಆವಾಗ ಹಿಂದಿನ ದಿನ ಅವ್ರ ಮ್ಯಾಮ್ ಪರ್ಮಿಷನ್ನ ತೊಗೊಂಡಿರ್ತೀನಿ ನಾನು. ಸೊ ಈ ಥರ ಚಾಕ್ಲೇಟ್ಸು ಮತ್ತು ಮಕ್ಕಳಿಗೆ ಪೆನ್ಸಿಲ್ ಅಥವಾ ಕ್ರಯನ್ಸ್ ಬಾಕ್ಸ್ನ ಅವ್ನ ಕೈಲಿ ಕೊಡಿಸಿ ಮತ್ತು ಅವನಿಗೆ ಒಂದು ವಿಶ್ ಮಾಡಿಸಿ ಅವ್ರ ಫ್ರೆಂಡ್ಸ್ ಕೈಲಿ, ಅವ್ನು ಯಾಕಂದರೆ ಅವ್ನು ವರ್ಷ ಪೂರ್ತಿ ಹೇಳ್ತಿರ್ತಾನೆ. ಅವ್ನ ಬರ್ತ್ಡೇ ದಿನ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅದು ಯಾವುದೂ ಮಾಡೋಕ್ಕಾಗೋದಿಲ್ಲ. ಸೊ ಈ ಸರಿ ನೀವು ಈ ಥರ ಮಾಡಿಸಿ ಅಂತ ಅವ್ರ ಮ್ಯಾಮ್ ಪರ್ಮಿಷನ್ ತೊಗೊಂಡು ನಾನು ಜೂನ್ 2 ಅವ್ನ ಸ್ಕೂಲ್ಗೆ ಫಸ್ಟ್ ಡೇ ದಿನ ಹೋಗ್ತಾನಲ್ವ, ಆವಾಗ ಕಲರ್ ಡ್ರೆಸ್ನೇ ಹಾಕಿಸಿ ಅವನಿಗೆ ಅವ್ರ ಟೀಚರ್ಸ್ಗೆ ಸ್ವೀಟ್ಸ್, ಅವ್ನ ಫ್ರೆಂಡ್ಸ್ಗೆ ಚಾಕ್ಲೇಟ್ಸ್ ಮತ್ತು ಮಕ್ಕಳಿಗೆ ಅಂದರೆ ಅವ್ನ ಕ್ಲಾಸ್ಮೇಟ್ಸ್ಗೆ ಕ್ರಯನ್ಸ್ ಬಾಕ್ಸ್ ಅಥವಾ ಪೆನ್ಸಿಲ್ ಕೊಡಿಸ್ಬೇಕು ಅವನ ಕೈಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊಡಿಸ್ತೀನಿ. ಆ್ಯಂಡ್ ಆವಾಗ ಅವನಿಗೂ ಕೂಡ ಅವನ ಆಸೆನೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಜಾಸ್ತಿ ಎಳಿತಾನೆ ಇದ್ದರೆ ನಿಮಗೂ ವಿಡಿಯೋ ನೋಡೋಕೆ ಬೇಜಾರಾಗುತ್ತೆ, ಮೊಳೆ ಹೊಡಿತಾ ಇದ್ದಾಳೆ ಅಂದ್ಕೊಂಡ್ಬಿಡ್ತೀರಿ. ಸೊ ಅದಕ್ಕೆ ಈಗ ಫಸ್ಟೇ ನಿಮಗೆ ಬಟ್ಟೆಯನ್ನು ತೋರಿಸ್ಬಿಡ್ತೀನಿ ನಾನು ಯಾವ ಥರ ತೊಗೊಂಡಿದ್ದೀನಿ ಅಂತ. ನಾನು ಹೇಳಿದ್ನಲ್ವ, ನಂಗೆ ಇನ್ನೊಂದು 2 ಜೊತೆ ಬಟ್ಟೆ ಬೇಕು, ಯಾಕಂದರೆ ಸೊ ಟೆಂಪಲ್ಗೆ ಹೋಗುವಾಗ ಒಂದು ಜೊತೆ ಹಾಕ್ಕೊಂಡು ಹೋಗಬೇಕು. ಅಲ್ಲಿ ಸ್ನಾನ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಈ ಡ್ರೆಸ್ನ ಹಾಕ್ತೀನಿ. ಹಾಗೆ ಸ್ಕೂಲ್ ಓಪನ್ ಆದಾಗ ಅವನಿಗೆ ಫಸ್ಟ್ ಡೇ ದಿನಕ್ಕೆ ಕಲರ್ ಡ್ರೆಸ್ ಕೂಡ ಒಂದು ಜೊತೆ ತೊಗೋಬೇಕು. ಬೇಕಾದ್ರೆ ಅದನ್ನು ಸ್ವಲ್ಪ ಲೇಟಾಗಿ ತೊಗೋಬೋದು, ಇನ್ನೊಂದು ಜೊತೆ ಮಾತ್ರ ತೊಗೋತೀನಿ. ಸೊ ಇವಾಗ ಫಸ್ಟ್ ನಿಮ್ಗೆ ತೋರಿಸ್ಕೊಡ್ತೀನಿ ಅವ್ನಿಗೆ ಯಾವ ಥರ ತೊಗೊಂಡಿದ್ದೀನಿ ಅಂತ. ಸೊ ನಾನು ಆಸೆ ಪಟ್ಟಂಗೆ ನನಗೆ ಈ ಕಲರಲ್ಲಿ ಬ್ರೇಸರ್ ಸಿಕ್ಕಿದೆ ಅಂದರೆ ಅವನ ಸೈಜು ಹತ್ರದಿಂದ ತೋರಿಸ್ತೀನಿ. ಸೊ ಈ ಥರ ಇದೆ. ಹಾಕಿ ಒಂದು ಸರಿ ನೋಡಿದೆ ನಾನು ತಂದ ತಕ್ಷಣವೇ ಸೈಜೆಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ಸೂಟೇಬಲ್ ಆಗೋ ಥರ ಟೀ ಶರ್ಟ್, ಮೆರೂನ್ ಕಲರ್ ಟೀ ಶರ್ಟ್ನ ತೊಗೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಅದಾದಮೇಲೆ ಅದಕ್ಕೆ ಸೂಟ್ ಆಗೋ ಥರ ಜೀನ್ಸ್ ನೋಡಿ, ಈ ಥರ ಆ ಟೀ ಶರ್ಟ್ಗೆ ಜೀನ್ಸ್ಗೆ ಟೀ ಶರ್ಟ್ಗೂ ಮ್ಯಾಚ್ ಆಗಬೇಕಲ್ವ, ಅದರಿಂದ ಸ್ವಲ್ಪ ನಾನು ಆ ಟೀ ಶರ್ಟ್ ಕಲರಲ್ಲೇ ಏನಾದ್ರು ಡಿಸೈನ್ ಅಥವಾ ಬರ್ದಿರೋದೇನಾದ್ರು ಇರಬೇಕು ಅಂತ ಅಂದ್ಕೊಂಡು ಹುಡುಕಿ ತೊಗೊಂಡಿರೋದು. ಇದು ಕೂಡ ಮೆರೂನ್ ಕಲರಲ್ಲಿ ಬರೆದಿದೆ. ಸೊ ನನಗೆ ಈ ಜೀನ್ಸ್ ಸಿಕ್ತು. ಆ್ಯಂಡ್ ಜೀನ್ಸು, ಟೀ ಶರ್ಟು ಮತ್ತು ಬ್ರೇಸರ್ ಮೂಗೂ ಕೂಡ ಸೂಪರ್ ಕಾಂಬಿನೇಷನು. ಮೂರನ್ನೂ ಕೂಡ ನಾನು ಸಪ್ರೇಟೇ ತೊಗೊಂಡಿರೋದು. ಸೆಟ್ ಇತ್ತು. ಈ ಬ್ರೇಸರ್ಗೆ ಬೇರೆ ಟೀ ಶರ್ಟು ಬೇರೆ ಪ್ಯಾಂಟ್ ಇತ್ತು, ನನಗೆ ಅದು ಚೂರು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಇದೊಂದನ್ನು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇದೊಂದು ಮಾತ್ರ ಸಪ್ರೇಟು ತೊಗೊಂಡೆ ಆ ಸೆಟ್ಟಲ್ಲಿ. ಆ್ಯಂಡ್ ಟೀ ಶರ್ಟ್ ಸಪ್ರೇಟು, ಜೀನ್ಸ್ ಪ್ಯಾಂಟ್ ಸಪ್ರೇಟ್ನ ತೊಗೊಂಡೆ. ಜೀನ್ಸ್ ಪ್ಯಾಂಟು, ಈ ಬ್ರೇಸರ್ ಹಾಗೆ ಟೀ ಶರ್ಟಿಂದ ಟೋಟಲ್ ಬಂದುಬಿಟ್ಟು 2000 ರುಪೀಸ್ ಅಮೌಂಟ್ ಆಯಿತು. ಸೊ ದೊಡ್ಡವ್ರಿಗೆ ಬಟ್ಟೆಗಳನ್ನ ತೊಗೊಬಿಡ್ಬೋದು, ಬಟ್ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳನ್ನ ತೊಗೊಳ್ಳೋದು ತುಂಬಾ ಕಷ್ಟ. ಸೊ ಆ ಒಂದು ರೇಟ್ ಬಂದುಬಿಟ್ಟು ಹೇಳಿದ್ನಲ್ವ, ಮನ್ವಿತ್ ಬರ್ತ್ಡೇ ಡ್ರೆಸ್ ಪ್ರೈಸ್ ಬಂದುಬಿಟ್ಟು 2000 ರುಪೀಸ್, 5 ರುಪೀಸ್ ಕಮ್ಮಿ ಅಷ್ಟೇ. ಸೊ ಅದಾದಮೇಲೆ ನಮ್ಮ ಜೊತೆ ಬಟ್ಟೆ ತೊಗೊಳ್ಳೋವಾಗ ಬೆಳ್ಳಿ ಮತ್ತು ಮನಸ್ವಿ ಇದ್ದರು, ಅಂದರೆ ನಾದಿನಿ ಮಕ್ಕಳು ಇಬ್ಬರು ಕೂಡ ಇದ್ದರು. ಸೊ ಅವ್ರಿಗೂ ಕೂಡ ಬಟ್ಟೆನ ತೊಗೊಂಡಿದ್ವಿ. ಅದಕ್ಕಿಂತ ಮುಂಚೆ ಮನ್ವಿತ್ಗೆ ಒಂದೆರಡು ಬನೀನ್ಸ್ ಹಾಗೆಯೇ ಶಾರ್ಟ್ಸ್ನ ತೊಗೊಂಡ್ವಿ. ಸೊ ಇವಾಗ ಬೆಳ್ಳಿ ಡ್ರೆಸ್ನ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ಸೊ ಅವಳದಕ್ಕೆ ಈ ಥರ ಜೀನ್ಸ್ನ ತೊಗೊಂಡಿದ್ದೀನಿ. ಟ್ರೆಂಡಿಂಗ್ ಇವಾಗ ಪೂರ್ತಿ ಇದೇ ಥರ ಜೀನ್ಸ್ ಎಲ್ಲ ಓಡ್ತಾ ಇರೋದು. ಸೊ ಅವಳಿಗೆ ಈ ಥರ ಜೀನ್ಸ್ನ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 550 ರುಪೀಸು. ಜೀನ್ಸು ಫಿಕ್ಸ್ಡ್ ರೇಟು, ಅಲ್ಲೇನು ಡಿಸ್ಕೌಂಟ್ ಇಲ್ಲ. ಬಟ್ ಅವರು ಮಾರ್ಕೆಟ್ ಪ್ರೈಸೇ ಬೇರುತ್ತೆ, ಬಟ್ ಶಾಪ್ ಪ್ರೈಸ್ ಬಂದುಬಿಟ್ಟು 550 ರುಪೀಸ್ ಇದೆ. ಸೊ ಅದಕ್ಕೆ ಸೂಟೇಬಲ್ ಆಗೋ ಥರ ಈ ಥರದೊಂದು ಟಿ ಶರ್ಟ್ನ ತೊಗೊಂಡಿದ್ದೀನಿ. ಈ ಟಿ ಶರ್ಟ್ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆ ಟಿ ಶರ್ಟ್ ಬಂದುಬಿಟ್ಟು 230 ರುಪೀಸ್ ಅಷ್ಟೇ, ಇದು ಶಾಪ್ ಪ್ರೈಸು.
ಆ್ಯಂಡ್ ನೆಕ್ಸ್ಟು ಮನಸ್ವಿಗೆ ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಅವಳಿಗೂ ಸಹ ಸೇಮ್ ಜೀನ್ಸ್, ಬಟ್ ಕಲರ್ ಮಾತ್ರ ಡಿಫ್ರೆಂಟ್ ಅಷ್ಟೇ. ಕಲರ್ ಅಂದರೆ ಸ್ವಲ್ಪ ಇದು ಸ್ವಲ್ಪ ಡಾರ್ಕು, ಸ್ವಲ್ಪ ಲೈಟ್ ಕಲರು. ಸೊ ಈ ಪ್ಯಾಂಟು ಕೂಡ 550 ರುಪೀಸು. ಚೆನ್ನಾಗಿದೆ ಕ್ವಾಲಿಟಿ, ಆ್ಯಂಡ್ ಅವ್ರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನು 4 ನೋಡಿಬಿಟ್ಟೆ ತೊಗೊಂಡೆ. ಅವಳ ಜೀನ್ಸ್ಗೆ ಮ್ಯಾಚ್ ಆಗೋತಾರೆ ಈ ಥರದೊಂದು ಟಾಪ್ನ ತೊಗೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ ಟಾಪು. ಅವಳಿಗಂತೂ ಚೆನ್ನಾಗಿ ಕಾಣಿಸುತ್ತೆ. ಟಾಪ್ ಅಂದ್ಬಿಟ್ಟು 350 ರುಪೀಸ್, 475 ರುಪೀಸ್ ಇರೋದು ಮಾರ್ಕೆಟ್ ಪ್ರೈಸು. 370ಗೆ 75 ರುಪೀಸು ಶಾಪ್ ಪ್ರೈಸು. ಇಷ್ಟೇ ತೊಗೊಂಡಿದ್ದು, ಏನೂ ತೊಗೊಳಕ್ಕಾಗಲಿಲ್ಲ. ಹೋಗಿದ್ದು ಆ್ಯಕ್ಚುಲಿ 5:30ಗೆ. ಅಲ್ಲಿ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಅವ್ನಿಗೆ ಏರ್ ಕಟ್ ಎಲ್ಲ ಮಾಡಿಸಿ ಬಂದ್ವಿ. ಏರ್ ಕಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಸ್ಟೈಲಾಗಿ ಮಾಡಿಸೋಣ, ಯಾಕಂದರೆ ಸ್ಕೂಲ್ ಓಪನ್ ಆದಮೇಲೆ ಆ ಥರ ಎಲ್ಲ ಮಾಡಿಸೋಂಗಿಲ್ಲ ಅವ್ರ ಸ್ಕೂಲಲ್ಲಿ ಸ್ಟೈಲಾಗೆಲ್ಲ. ಆ್ಯಂಡ್ ಸಿಂಪಲ್ಲಾಗಿ ನ್ಯಾಚುರಲಾಗಿ ಮಾಡಿಸಿ ಕಳಿಸ್ಬೇಕು ಸ್ಕೂಲ್ಗೆಲ್ಲ. ಸೊ ಸ್ಟೈಲಾಗೆಲ್ಲ ಮಾಡಿಸೋ ಹೋಗಿಲ್ಲ. ಸೊ ಬರ್ತ್ಡೇ ಟೈಮಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಅವನಿಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಏರ್ ಕಟ್ನ ಮಾಡಿಸಿದ್ದೀವಿ. ಸೊ ಯಾವ ಥರ ಮಾಡಿಸಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತೀನಿ. ಸೊ ಇನ್ನೇನು ಬರ್ತ್ಡೇ ಎಲ್ಲ ಆದಮೇಲೆ ನೆಕ್ಸ್ಟು ಇನ್ನೊಂದು 20 ಡೇಸ್ ಬಿಟ್ಕೊಂಡು ಮತ್ತೆ ನಾರ್ಮಲಾಗಿ ಏರ್ ಕಟ್ನ ಮಾಡಿಸಿದ್ರೆ ಸ್ಕೂಲಿಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏರ್ ಕಟ್ನ ಮಾಡಿಸಿದ್ದೀವಿ. ಸೊ ಬಟ್ಟೆಗಳೆಲ್ಲ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅನ್ಕೊತೀನಿ, ಬಟ್ ಆಗೋದೇ ಇಲ್ಲ. ಸೊ ಈ ಸರಿ ಮಿಸ್ ಮಾಡಲ್ಲ, ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಹಾಕ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಿ, ತುಂಬ ಜನ ಸಬ್ಸ್ಕ್ರೈಬ್ಸ್ ಕೂಡ ಆಗಿದ್ದೀರಾ. ಸೊ ಇದೇ ಥರ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.